ಹಾಯ್ ನಮಸ್ಕಾರ. ಮತ್ತೊಂದು ಹೊಸ ಸಂಚಿಕೆ ನಾಡಿನ ಎಲ್ಲ ಸ್ಪರ್ಧಾರ್ಥಿಗಳಿಗಾಗಿ ಹಾಗೂ BA ಅರ್ಥಶಾಸ್ತ್ರ ಓದುವಂತಹ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಸಂಚಿಕೆ ಮುಂಬರುವಂತಹ ದಿನಮಾನಗಳಲ್ಲಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಲ್ಲಿ ಇದರ ಮೇಲೆ ಪ್ರಶ್ನೆಗಳು ಬರಬಹುದು. ಜೊತೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ನೇಮಕಾತಿಯ ಸಂದರ್ಭದಲ್ಲಿ ಕೂಡ ಇದರ ಮೇಲೆ ಪ್ರಶ್ನೆಗಳು ಬರಬಹುದು. ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ ಮೂಲಭೂತ ಆರ್ಥಿಕ ಸಮಸ್ಯೆಗಳು, ಬೇಸಿಕ್ ಎಕನಾಮಿಕ್ ಪ್ರಾಬ್ಲಮ್ಸ್. ಆಧುನಿಕ ಅರ್ಥಶಾಸ್ತ್ರದ ಪ್ರಕಾರ ಕೊರತೆ ಮತ್ತು ಆಯ್ಕೆ ಎಂಬ ಮೂಲ ಸಮಸ್ಯೆಗಳು ಪ್ರತಿಯೊಂದು ಆರ್ಥಿಕತೆಯಲ್ಲಿ ಬಾಧಿಸುತ್ತಿರುತ್ತವೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಎಲ್ಲ ಆರ್ಥಿಕತೆಗಳಲ್ಲಿ ಕೆಲವೊಂದು ಮೂಲಭೂತ ಸಮಸ್ಯೆಗಳು ಎದುರಿಸಬೇಕಾಗತ್ತೆ. ಹಾಗಾಗಿ ಸಾಮಾನ್ಯವಾಗಿ ಮಾನವನ ಬಯಕೆಗಳು ಪುನರಾವರ್ತನೀಯ ಸ್ವರೂಪವನ್ನು ಹೊಂದಿವೆ. ಅಲ್ಲದೆ ಆರ್ಥಿಕ, ಸಾಮಾಜಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಇತರ ಕಾರಣಗಳಿಂದಾಗಿ ಮಾನವನಲ್ಲಿ ಹೊಸ ಹೊಸ ಬಯಕೆಗಳು ಸೃಷ್ಟಿಯಾಗುತ್ತಿವೆ. ಬಯಕೆಗಳು ಮತ್ತು ಸಂಪನ್ಮೂಲಗಳ ನಡುವೆ ಪರಿಪೂರ್ಣವಾದ ಅನುರೂಪತೆ ಇದ್ದ ಪಕ್ಷದಲ್ಲಿ ಕೊರತೆಯಾಗಲಿ, ಆಯ್ಕೆಯ ಸಮಸ್ಯೆಯಾಗಲಿ ಮತ್ತು ಆರ್ಥಿಕ ಸಮಸ್ಯೆಯಾಗಲಿ ಇರುತ್ತಿರಲಿಲ್ಲ. ಆದರೆ ಮಿತ ಸಂಪನ್ಮೂಲಗಳು ಮತ್ತು ಅಪರಿಮಿತ ಬಯಕೆಗಳ ನಡುವೆ ಯಾವಾಗಲೂ ಅಂತರವಿರುತ್ತೆ ಅನ್ನೋದನ್ನ ಇಲ್ಲಿ ನಾವು ಸ್ಪಷ್ಟವಾಗುತ್ತೆ. ಹೀಗೆ ಅನೇಕ ಬಯಕೆಗಳು ಹೊಸ ಹೊಸ ಬಯಕೆಗಳು ಸೃಷ್ಟಿಯಾಗುವುದನ್ನ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಆದ್ರಿಂದ ಪ್ರತಿಯೊಬ್ಬನು ತನ್ನ ಅಪರಿಮಿತ ಬಯಕೆಗಳಲ್ಲಿ ಒಂದು ನಿರ್ದಿಷ್ಟ ಬಯಕೆಯನ್ನ ಆಯ್ಕೆ ಮಾಡಿಕೊಂಡು ಅವುಗಳನ್ನ ತನ್ನ ಮಿತ ಸಂಪನ್ಮೂಲಗಳಿಂದ ತೃಪ್ತಿಪಡಿಸಿಕೊಳ್ಳಬೇಕಾಗತ್ತೆ. ಅಂದ್ರೆ ಸಂಪನ್ಮೂಲ ಈಗಾಗಲೇ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಅಷ್ಟರಲ್ಲೇ ಅವನು ತೃಪ್ತಿಪಡಿಸಿಕೊಳ್ಬೇಕಾಗತ್ತೆ. ಅರ್ಥಶಾಸ್ತ್ರದಲ್ಲಿ ಈ ರೀತಿ ಆಯ್ಕೆ ಸಮಸ್ಯೆಯನ್ನ ಆರ್ಥಿಕ ಸಮಸ್ಯೆ ಅಂತ ಕೂಡ ನಾವು ಕರಿಬಹುದು. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಅಪರಿಮಿತ ಬಯಕೆಗಳು ಮತ್ತು ಮಿತ ಸಂಪನ್ಮೂಲಗಳಿಂದ ಉದ್ಭವವಾಗುವ ಆಯ್ಕೆ ಸಮಸ್ಯೆಯನ್ನ ಆರ್ಥಿಕ ಸಮಸ್ಯೆ ಎಂದು ಹೇಳಬಹುದು. ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆಯು ಸಂಕೀರ್ಣ ಆರ್ಥಿಕತೆಯಾಗಲಿ, ಬಂಡವಾಳಶಾಹಿ ಅಥವಾ ನಿಯಂತ್ರಿತ ಮತ್ತು ಮಿಶ್ರ ಆರ್ಥಿಕತೆಯಾಗಲಿ, ಅಭಿವೃದ್ಧಿ ಹೊಂದಿದ ಮತ್ತು ಹಿಂದುಳಿದ ಆರ್ಥಿಕತೆಯಾಗಲಿ, ಈ ಕೆಳಗಿನ ಪ್ರಮುಖ ಆರ್ಥಿಕ ಸಮಸ್ಯೆಗಳನ್ನ ನಾವು ಪರಿಹರಿಸಿಕೊಳ್ಬೇಕಾಗಿರೋದು ಮುಖ್ಯವಾಗಿರ್ತದೆ. ಹಾಗಾಗಿ ಅರ್ಥವ್ಯವಸ್ಥೆಯಲ್ಲಿ ಅನೇಕ ಸಮಸ್ಯೆಗಳನ್ನ ಇಲ್ಲಿ ನಾವು ಎದುರಿಸಬೇಕಾಗತ್ತೆ. ಈ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕೂಡ ಕಂಡುಕೊಳ್ಬೇಕಾಗಿರೋದು ಮುಖ್ಯವಾಗಿರ್ತದೆ. ಮೂಲ ಸಮಸ್ಯೆಗಳು ಪ್ರತಿಯೊಂದು ಆರ್ಥಿಕತೆಯಲ್ಲಿ ಕಂಡು ಬರ್ತಾ ಇರ್ತವೆ. ಈ ಎಲ್ಲಾ ಆರ್ಥಿಕತೆಗಳು ಕಾರಣದಿಂದ ಎಲ್ಲ ಆರ್ಥಿಕತೆಗಳಲ್ಲಿ ಕೆಲವೊಂದು ಮೂಲಭೂತ ಸಮಸ್ಯೆಗಳನ್ನ ಎದುರಿಸುವುದು ಕೂಡ ಕಠಿಣವಾಗಿರ್ತದೆ. ಆದ್ರೂ ಕೂಡ ಯಾವ ಸಮಸ್ಯೆಗಳಿದಾವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದು ಏನನ್ನ ಉತ್ಪಾದಿಸಬೇಕು ಅಂತಕ್ಕಂತಹ ದೊಡ್ಡ ಒಂದು ಸಮಸ್ಯೆ. ವಾಟ್ ಟು ಪ್ರೊಡ್ಯೂಸ್, ದಿಸ್ ಇಸ್ ದ ಒನ್ ಆಫ್ ದಿ ಪ್ರಾಬ್ಲಮ್ ಇನ್ ಎಕನಾಮಿಕ್ಸ್. ಸಂಪನ್ಮೂಲಗಳು ವಿರಳವಾಗಿರುವುದರಿಂದ ಪ್ರತಿಯೊಂದು ವಸ್ತುವನ್ನ ಅಪರಿಮಿತ ಪ್ರಮಾಣದಲ್ಲಿ ಉತ್ಪಾದಿಸಲು ಸಾಧ್ಯವಿರುವುದಿಲ್ಲ. ಉದಾಹರಣೆಗೆ 10 ಕೋಟಿ ಮೌಲ್ಯದ ಸಂಪನ್ಮೂಲಗಳು ಲಭ್ಯವಿವೆ ಎಂದು ಭಾವಿಸೋಣ. ತಂತ್ರಜ್ಞಾನವು ಸ್ಥಿರವಾಗಿದೆ ಎಂದು ಭಾವಿಸಿ ಈ ಸಂಪನ್ಮೂಲಗಳೆಲ್ಲವನ್ನ ಬಂದೂಕುಗಳನ್ನ ಉತ್ಪಾದಿಸಿ ವಿನಿಯೋಗಿಸಿದರೆ 600 ಬಂದೂಕುಗಳನ್ನ ಉತ್ಪಾದಿಸಬಹುದು. ಅಥವಾ ಸಂಪನ್ಮೂಲಗಳನ್ನ ಪೂರ್ಣವಾಗಿ ಅಕ್ಕಿಯನ್ನ ಉತ್ಪಾದಿಸಲು ವಿನಿಯೋಗಿಸಿದರೆ 600 ಟನ್ ಅಕ್ಕಿಯನ್ನ ಉತ್ಪಾದಿಸಬಹುದು. ರಾಷ್ಟ್ರದ ರಕ್ಷಣೆಗೆ ಬಂದೂಕುಗಳು ಅವಶ್ಯವಾಗಿದ್ದರೆ ಜನರ ಅನುಭೋಗಕ್ಕೆ ಅಕ್ಕಿಯೂ ಕೂಡ ಅವಶ್ಯಕವಾಗಿ ಬೇಕಾಗತ್ತೆ. ಪರಿಣಾಮ ಬಂದೂಕುಗಳು ಮತ್ತು ಅಕ್ಕಿ ಇವೆರಡನ್ನ ಉತ್ಪಾದಿಸಬೇಕಾಗಿದೆ. ಯಾವ ವಸ್ತುವನ್ನ ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕೆಂಬುದು ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಅವಲಂಬಿಸಿರುತ್ತೆ. ಇಲ್ಲಿ ಉತ್ಪಾದನಾ ಆಯ್ಕೆ ಯೋಜಿತ ಅರ್ಥವ್ಯವಸ್ಥೆಯಲ್ಲಿ ಯೋಜನಾಗಾರರ ಬುದ್ಧಿಮತ್ತೆಯನ್ನ ಮತ್ತು ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿನ ಮಾರುಕಟ್ಟೆ ಶಕ್ತಿಗಳಾಗಿರ್ತಕ್ಕಂತಹ ಬೇಡಿಕೆ ಮತ್ತು ಪೂರೈಕೆ ಮೇಲೆ ಅವಲಂಬಿಸಿರುತ್ತೆ. ಹೀಗೆ ನಾವು ಯಾವ ವಸ್ತುವನ್ನ ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಎಂಬ ಆಯ್ಕೆಯ ಸಮಸ್ಯೆಯನ್ನ ನಾವು ಇಲ್ಲಿ ಎದುರಿಸಬೇಕಾಗತ್ತೆ. ಹಾಗಾಗಿ ಏನನ್ನು ಉತ್ಪಾದಿಸಬೇಕೆಂಬ ಸಮಸ್ಯೆ ಉತ್ಪಾದನೆಯ ಆಯ್ಕೆ ಮತ್ತು ಸಂಪನ್ಮೂಲಗಳ ವಿತರಣೆಗೆ ಸಂಬಂಧಪಟ್ಟಂತಹ ಸಮಸ್ಯೆಯಾಗಿದೆ. ಸಂಪನ್ಮೂಲಗಳು ಕೊರತೆಯಿಂದ ಕೂಡಿದ್ದು ಅಥವಾ ಮಿತವಾಗಿದ್ದೆ. ಆದ್ದರಿಂದ ಸಮಾಜದಲ್ಲಿನ ಜನರ ಅಪೇಕ್ಷಿಸುವ ಎಲ್ಲಾ ಸರಕುಗಳು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಎಂಬ ವಿಚಾರವನ್ನ ತೀರ್ಮಾನಿಸಲಾಗತ್ತೆ. ಯಾವುದೇ ಒಂದು ಸರಕನ್ನ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದಿಸುವ ತೀರ್ಮಾನವನ್ನ ಕೈಗೊಂಡ್ರೆ ಇನ್ನೊಂದು ವಸ್ತುವಿನ ಉತ್ಪಾದನೆಯನ್ನ ಸಂಪನ್ಮೂಲಗಳ ಕೊರತೆಯ ಕಾರಣದಿಂದ ಅನಿವಾರ್ಯವಾಗಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಆ ಉತ್ಪಾದನೆಯನ್ನ ಕಡಿಮೆ ಮಾಡ್ಲೇಬೇಕಾಗತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಅತಿ ಮುಖ್ಯವಾಗಿ ನಮ್ಗೆ ಏನ್ ಬೇಕು? ಆಹಾರ, ಬಟ್ಟೆ, ವಸತಿ, ಅತ್ಯವಶ್ಯಕ ವಸ್ತುಗಳ ಉತ್ಪಾದನೆಗೆ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಮೊದಲ ಪ್ರಾಶಸ್ತ್ಯವನ್ನ ಕೊಡಬೇಕಾಗತ್ತೆ. ತದನಂತರ ನಾವು ಪ್ರಾಶಸ್ತ್ಯ ಹಿತದಾಯಕ ಮತ್ತು ಐಷಾರಾಮಿ ವಸ್ತುಗಳನ್ನ ನಾವು ಕೊಡ್ಬೇಕಾಗತ್ತೆ. ಹಾಗಾಗಿ ಏನನ್ನು ಉತ್ಪಾದಿಸಬೇಕು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವ ವೇಳೆ ಯಾವುದೇ ಸಮಾಜವಾದರೂ ಕೂಡ
ಜನರ ಆದ್ಯತೆಗಳ ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವ ವೇಳೆ ಸೊ ಯಾವುದೇ ಸಮಾಜವಾದರೂ ಕೂಡ ಜನರಿಗೆ ಅವಶ್ಯಕ ವಸ್ತುಗಳು ಜರೂರಾಗಿ ಬೇಕಾದಂತವುಗಳನ್ನ ಮೊದಲು ಉತ್ಪಾದನೆ ಮಾಡಬೇಕು ಅನ್ನೋದು. ಸೊ ಇದು ಒಂದು ದೊಡ್ಡ ಸಮಸ್ಯೆ. ಏನನ್ನು ಉತ್ಪಾದಿಸಬೇಕು. ಎರಡನೇದು ಹೇಗೆ ಉತ್ಪಾದಿಸಬೇಕು, ಹೌ ಟು ಪ್ರೊಡ್ಯೂಸ್. ಸೊ ಇದು ಉತ್ಪಾದನಾ ತಂತ್ರದ ಆಯ್ಕೆಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಯಾಗಿದೆ. ಹೇಗೆ ಉತ್ಪಾದಿಸಬೇಕು ಎಂಬುದು ಉತ್ಪಾದನಾ ತಂತ್ರದ ಆಯ್ಕೆಗೆ ಸಂಬಂಧಿಸಿದಂತಹ ಸಮಸ್ಯೆಯಾಗಿದೆ. ಸರಕುಗಳನ್ನ ಹೇಗೆ ಉತ್ಪಾದಿಸಬೇಕೆಂಬ ಸಮಸ್ಯೆಯು ಉತ್ಪಾದನಾ ತಂತ್ರದ ಸಮಸ್ಯೆಗೆ ಸಂಬಂಧಪಟ್ಟದ್ದಾಗಿದೆ. ಇದು ಎಲ್ಲ ಆರ್ಥಿಕ ವ್ಯವಸ್ಥೆಗಳ ನಿರ್ಣಾಯಕ ಸಮಸ್ಯೆಯಾಗಿದೆ. ಉತ್ಪಾದನಾ ತಂತ್ರಗಳಲ್ಲಿ ಎರಡು ಬಗೆ ಇದೆ. ಶ್ರಮ ಸಾಂದ್ರ ತಂತ್ರಜ್ಞಾನ ಉತ್ಪಾದನೆಯಲ್ಲಿ ಬಂಡವಾಳಕ್ಕಿಂತ ಶ್ರಮಿಕರನ್ನ ಹೆಚ್ಚಾಗಿ ಬಳಸುವುದು. ಬಂಡವಾಳ ಸಾಂದ್ರ ತಂತ್ರಜ್ಞಾನದಲ್ಲಿ ಉತ್ಪಾದನೆಯಲ್ಲಿ ಶ್ರಮಿಕರಿಗಿಂತ ಬಂಡವಾಳವನ್ನು ಹೆಚ್ಚಾಗಿ ಬಳಸುವುದು ಕೂಡ ಇಲ್ಲಿ ಸಮಸ್ಯೆಯಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಈ ಎರಡೂ ತಂತ್ರಜ್ಞಾನಗಳು ಘರ್ಷಣಾತ್ಮಕ ಫಲಿತಾಂಶಗಳಿಗೆ ಕಾರಣವಾಗಿರುವುದರಿಂದ ಇವುಗಳ ನಡುವಿನ ಆಯ್ಕೆ ಸಮಸ್ಯೆ. ಮೊದಲು ತಂತ್ರಜ್ಞಾನವು ಹೆಚ್ಚು ಅವಕಾಶಗಳನ್ನು ಸೃಷ್ಟಿಸಿದರೆ ನಂತರದ ತಂತ್ರಜ್ಞಾನ ದಕ್ಷತೆಯನ್ನು ಹೆಚ್ಚಿಸುತ್ತೆ. ಉದಾಹರಣೆಗೆ ಬಟ್ಟೆಯನ್ನ ದೊಡ್ಡ ಉದ್ಯಮಗಳಲ್ಲಿ ವಿದ್ಯುತ್ ಮಗ್ಗಗಳಿಂದ ಗೃಹ ಕೈಗಾರಿಕೆಗಳ ಕೈಮಗ್ಗಗಳಿಂದ ತಯಾರಿಸಬಹುದು. ಅದೇ ರೀತಿಯಾಗಿ ನೀರಾವರಿ ಸೌಲಭ್ಯಗಳು ಸಣ್ಣ ನೀರಾವರಿ ಅಥವಾ ದೊಡ್ಡ ನೀರಾವರಿ ಯೋಜನೆಗಳ ಮೂಲಕ ನಾವು ಒದಗಿಸಬಹುದು. ಜೊತೆಗೆ ಉತ್ಪಾದನಾ ತಂತ್ರಜ್ಞಾನದ ಆಯ್ಕೆ ಸಮಸ್ಯೆ ಆಗಿದೆ ಎಂಬುದು ಸ್ಪಷ್ಟವಾಗುತ್ತೆ. ಹೀಗೆ ಸರಕು ಮತ್ತು ಸೇವೆಗಳ ಉತ್ಪಾದಿಸಲಿಕ್ಕೆ ಅನೇಕ ಪರ್ಯಾಯ ವಿಧಾನಗಳಿದ್ದು ಅವುಗಳ ನಡುವೆ ಸಮಾಜವು ತನ್ನ ಸಂಪನ್ಮೂಲಗಳ ಲಭ್ಯತೆ ಮತ್ತು ಅಗತ್ಯಗೆ ಅನುಸಾರವಾಗಿ ಆಯ್ಕೆ ಮಾಡಿಕೊಳ್ಳಬೇಕಾದದ್ದು ಕೂಡ ಜರೂರಾಗಿರುತ್ತೆ. ಹಾಗಾಗಿ ಯಾವ ಸರಕುಗಳನ್ನ ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಎಂಬುದನ್ನ ನಿರ್ಧರಿಸಿದ ನಂತರ ಈ ಸರಕುಗಳು ಯಾವ ಉತ್ಪಾದನಾ ತಂತ್ರದ ಸಹಾಯದಿಂದ ಉತ್ಪಾದಿಸಬೇಕೆಂಬುದು ಕೂಡ ನಿರ್ಧಾರ ಮಾಡಬೇಕಾಗುತ್ತೆ. ಯಾಕಂದ್ರೆ ಮಿತವಾಗಿ ಲಭ್ಯವಾಗ್ತಾ ಇರತಕ್ಕಂತ ಸಂಪನ್ಮೂಲಗಳನ್ನ ದಕ್ಷ ಬಳಕೆಯ ಮೂಲಕ ಗರಿಷ್ಠ ಉತ್ಪಾದನೆ ಮಾಡುವುದು ಕೂಡ ಪ್ರತಿಯೊಂದು ಆರ್ಥಿಕತೆಯ ಗುರಿಯಾಗಿರುತ್ತೆ. ಯಾವುದೇ ಸರಕನ್ನ ಉತ್ಪಾದಿಸುವಾಗ ಉತ್ಪಾದನಾಂಗಗಳು ವಿವಿಧ ಉತ್ಪಾದನಾ ಸಂಯೋಜನೆಗಳನ್ನ ಬಳಸ್ಕೊಳ್ಬೇಕಾಗ್ತದೆ. ಅದು ಭೂಮಿ ಆಗಿರ್ಬೋದು, ಶ್ರಮಶಕ್ತಿ ಆಗಿರ್ಬೋದು, ಬಂಡವಾಳ ಆಗಿರ್ಬೋದು, ಮುಂತಾದ ಸಂಪನ್ಮೂಲಗಳ ಕೊರತೆಯಿಂದ ಕೂಡಿರುವುದರಿಂದ ಸೊ ನಾವು ಇಲ್ಲಿ ಮಿತವಾಗಿರುವುದರಿಂದ ಉತ್ಪಾದನಾ ಕರ್ತೃಗಳ ವಿವಿಧ ಸಂಯೋಜನೆಗಳ ನಡುವೆ ನಾವು ಆಯ್ಕೆಯನ್ನ ಮಾಡಬೇಕಾಗತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಶ್ರಮ ಸಾಂದ್ರ ತಂತ್ರಜ್ಞಾನದಲ್ಲಿ ಅಧಿಕ ಪ್ರಮಾಣದ ಶ್ರಮವನ್ನ ಹಾಗೂ ಕಡಿಮೆ ಪ್ರಮಾಣದ ಬಂಡವಾಳವನ್ನ ಬಳಕೆ ಮಾಡಲಾಗತ್ತೆ. ಪ್ರತಿಯಾಗಿ ಬಂಡವಾಳ ಸಾಂದ್ರ ತಂತ್ರಜ್ಞಾನದಲ್ಲಿ ಅಧಿಕ ಪ್ರಮಾಣದ ಬಂಡವಾಳವನ್ನು ಬಳಸಿಕೊಂಡು ಆಯಾ ದೇಶದಲ್ಲಿ ಲಭ್ಯವಿರುವ ಸಂಪನ್ಮೂಲಗಳಿಗೆ ಅನುಗುಣವಾಗಿ ತಂತ್ರಜ್ಞಾನವನ್ನ ನಾವು ಆಯ್ದುಕೊಳ್ಳಬೇಕಾದದ್ದು ಕೂಡ ಇಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಹಾಗಾಗಿ ಹೇಗೆ ಉತ್ಪಾದಿಸಬೇಕು ಅಂತಕ್ಕಂಥ ದೊಡ್ಡ ಸಮಸ್ಯೆಯು ಕೂಡ ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಕಂಡು ಬರತಕ್ಕಂತ ಒಂದು ಪ್ರಮುಖ ಸಮಸ್ಯೆ ಅಂತ ಹೇಳ್ಬೋದು, ಮೂಲಭೂತ ಆರ್ಥಿಕ ಸಮಸ್ಯೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ಮೂರನೇ ಅಂಶ, ಯಾರಿಗಾಗಿ ಉತ್ಪಾದಿಸಬೇಕು ಅಂತಕ್ಕಂತ ಒಂದು ಸಮಸ್ಯೆ ಕೂಡ, ಫಾರ್ ಹೂಮ್ ಟು ಪ್ರೊಡ್ಯೂಸ್ ಅನ್ನೋದು ಕೂಡ ಇದೊಂದು ಸಮಸ್ಯೆ ಅಂತ ಹೇಳ್ಬಹುದು. ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳು ಅಲ್ಲಿಯ ಪ್ರಜೆಗಳು ಅನುಭವಿಸುತ್ತಾರೆ. ಯಾಕಂದ್ರೆ ಒಂದು ದೇಶ ಅಂದುಕೊಂಡಾಗ ಈಗ ಭಾರತ ದೇಶದಲ್ಲಿ ಇರುವಂತಹ ಪ್ರಜೆಗಳೇ ಅಲ್ಲಿ ಉತ್ಪಾದನೆಯಾಗುವಂತಹ ಸರಕು ಮತ್ತು ಸೇವೆಗಳನ್ನ ಅಲ್ಲಿಯ ಪ್ರಜೆಗಳಂದ್ರೆ ನಮ್ಮ ದೇಶದಲ್ಲಿರುವಂತಹ ಪ್ರಜೆಗಳೇ ಅನುಭವಿಸಬೇಕಾಗತ್ತೆ. ಅವರು ಹೊಂದಿರುವ ಬಯಕೆ ಮತ್ತು ಸಂಪನ್ಮೂಲಗಳು ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸವಾಗಿರುತ್ತೆ. ಹೌದು, ಇದು ಸತ್ಯ. ಸೊ ಬಯಕೆಗಳು ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಪ್ರದೇಶದಿಂದ ಪ್ರದೇಶಕ್ಕೆ, ಸ್ಥಳದಿಂದ ಸ್ಥಳಕ್ಕೆ, ಸಮಯದಿಂದ ಸಮಯಕ್ಕೆ ಅದು ಏನಾಗಿರುತ್ತೆ, ವ್ಯತ್ಯಾಸ ಆಗಿರುತ್ತೆ. ಆರ್ಥಿಕತೆಯಲ್ಲಿ ಪ್ರತಿಯೊಂದು ಭಾಗದ ಜನರು ವಿವಿಧ ಬಯಕೆಗಳನ್ನ ಮತ್ತು ವಿವಿಧ ಸಂಪನ್ಮೂಲಗಳನ್ನ ಹೊಂದಿರುವವರು. ಜನರು ಆರ್ಥಿಕವಾಗಿ ದುರ್ಬಲವಾಗಿರುವ ವರ್ಗಕ್ಕೆ ಅಥವಾ ಶ್ರೀಮಂತ ವರ್ಗಕ್ಕೆ ಸೇರಿರಬಹುದು. ಈ ಕಾರಣದಿಂದ ಯಾರಿಗೆ ಯಾವ ವಸ್ತುಗಳನ್ನ ಉತ್ಪಾದಿಸಬೇಕು ಎಂಬುದು ಆರ್ಥಿಕ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಯು ವಿತರಣಾ ಸಮಸ್ಯೆಗೆ ಕಾರಣವಾಗಿದೆ. ರಾಷ್ಟ್ರದಲ್ಲಿ ಉತ್ಪಾದನೆಯಾಗುವ ಸರಕುಗಳ ಒಟ್ಟು ಮೊತ್ತವು ಅಲ್ಲಿಯ ಜನರ ನಡುವೆ ವಿತರಣೆ ಆಗುತ್ತೆ. ಉದಾಹರಣೆ ತೆಗೆದುಕೊಳ್ಳುವುದಾದರೆ, ಗೋಧಿಯ ಉತ್ಪಾದನೆಯು ಮಿತವಾಗಿದ್ದರೆ ಅದನ್ನ ನ್ಯಾಯ ಬೆಲೆ ಅಂಗಡಿಗಳ ಮೂಲಕ ವಿತರಣೆ ಮಾಡಬೇಕೆ ಅಥವಾ ಮಾರುಕಟ್ಟೆಯಲ್ಲಿನ ನಿಯಂತ್ರಿತ ಅಂಗಡಿಗಳ ಮೂಲಕ ಶ್ರೀಮಂತ ವರ್ಗದವರಿಗೆ ಮಾರಾಟ ಮಾಡಬೇಕೆಂಬ ಪ್ರಶ್ನೆ ಇಲ್ಲಿ ಉದ್ಭವ ಆಗತ್ತೆ. ಆದ್ರೆ ಇಲ್ಲಿ ಬಂಡವಾಳಶಾಹಿ ಆರ್ಥಿಕ ಪದ್ಧತಿಗಳಲ್ಲಿ ಅನುಭೋಗಿಗಳು ಕೊಳ್ಳುವ ಶಕ್ತಿಯ ಆಧಾರದ ಮೇಲೆ ಯಾವ ವಸ್ತುವನ್ನ ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಎಂಬ ನಿರ್ಧಾರವನ್ನ ಮಾಡಲಾಗ್ತದೆ. ಆದರೆ ಸಮಾಜವಾದಿ ಆರ್ಥಿಕ ವ್ಯವಸ್ಥೆಯಲ್ಲಿ ಸರಕು ಮತ್ತು ಸೇವೆಗಳ ಉತ್ಪಾದನೆ ನಿರ್ಧಾರವನ್ನ ಅಲ್ಲಿಯ ಜನರ ಅವಶ್ಯಕತೆಗಳ ಆಧಾರದ ಮೇಲೆ
ನಿರ್ಧರಿಸಲಾಗತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಸೊ ಹಾಗಾಗಿ ಇಲ್ಲಿ ಯಾರಿಗಾಗಿ ಉತ್ಪಾದಿಸಬೇಕೆಂಬ ಸಮಸ್ಯೆ ಮುಖ್ಯವಾಗಿ ರಾಷ್ಟ್ರೀಯ ವರಮಾನದ ವಿತರಣೆಗೆ ಸಂಬಂಧಪಟ್ಟಂತ ಒಂದು ವಿಚಾರವಾಗಿರುವುದರಿಂದ ಮಾನವನ ಬಯಕೆಗಳು ಅಪರಿಮಿತವಾಗಿರುವುದರಿಂದ ಜನರ ಎಲ್ಲಾ ಬಯಕೆಗಳನ್ನ ತೃಪ್ತಿಪಡಿಸಲಿಕ್ಕೆ ನಾವು ಸಾಧ್ಯವಿರುವುದಿಲ್ಲ. ಆದ್ರೆ ಸೊ ಇಲ್ಲಿ ಯಾವ ಸರಕನ್ನ ಎಷ್ಟು ಪ್ರಮಾಣದಲ್ಲಿ ಹೇಗೆ ಉತ್ಪಾದಿಸಬೇಕು ಸೊ ಎಂಬ ಸಮಸ್ಯೆ ಕೂಡ ಯಾರಿಗಾಗಿ ಉತ್ಪಾದಿಸಬೇಕು ಅಥವಾ ಸರಕನ್ನ ಹೇಗೆ ವಿತರಿಸಬೇಕೆಂಬ ವಿಚಾರಕ್ಕೂ ಕೂಡ ಸಾಕಷ್ಟು ಪ್ರಾಶಸ್ತ್ಯ ನೀಡಬೇಕಾಗತ್ತೆ. ಅಂದ್ರೆ ರಾಷ್ಟ್ರೀಯ ವರಮಾನ ಉತ್ಪಾದನೆಯಲ್ಲಿ ಭಾಗವಹಿಸುವ ವಿವಿಧ ವರ್ಗದ ಜನರ ನಡುವೆ ಅದನ್ನು ಯಾವ ಪ್ರಕಾರವಾಗಿ ವಿತರಿಸಬೇಕೆಂಬ ವಿಚಾರವನ್ನ ಕೂಡ ನಾವು ನಿರ್ಧರಿಸಬೇಕಾಗತ್ತೆ. ಸೊ ಹಾಗಾಗಿ ರಾಷ್ಟ್ರೀಯ ವರಮಾನವನ್ನ ಸರಿಯಾದ ರೀತಿಯಲ್ಲಿ ಅಂದ್ರೆ ಸರಿಯಾಗಿ ವಿತರಿಸುವ ವಿಚಾರಕ್ಕೆ ಹೆಚ್ಚು ಗಮನ ಹರಿಸಿದಾಗ ವಿತರಣೆಯಲ್ಲಿ ಅಸಮಾನತೆಗಳನ್ನು ನಾವು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಯಾರಿಗಾಗಿ ಉತ್ಪಾದಿಸಬೇಕೆಂಬ ಸಮಸ್ಯೆಯು ಕೂಡ ಮೂಲಭೂತ ಸಮಸ್ಯೆಗಳಲ್ಲಿ ಒಂದಾಗಿದೆ. ಅದೇ ರೀತಿ ಸೊ 4ನೇ ಅಂಶ ಆರ್ಥಿಕ ದಕ್ಷತೆಯ ಸಮಸ್ಯೆ, ಅಂದ್ರೆ ದಕ್ಷತೆಯ ಸಮಸ್ಯೆ ಅಂತ ಕರೀಬಹುದು. ದಿ ಪ್ರಾಬ್ಲಮ್ ಆಫ್ ಎಫಿಷಿಯನ್ಸಿ. ಸೊ ದ ಎಕನಾಮಿಕ್ ಪ್ರಾಬ್ಲಮ್ ಆಫ್ ಎಫಿಷಿಯನ್ಸಿ. ಸೊ ಪ್ರತಿ ಆರ್ಥಿಕತೆಯು ತನ್ನಲ್ಲಿರುವ ಸಂಪನ್ಮೂಲಗಳನ್ನ ದಕ್ಷವಾಗಿ ವಿನಿಯೋಗಿಸಬೇಕಾಗುತ್ತೆ. ಸಂಪನ್ಮೂಲಗಳ ದಕ್ಷ ಉಪಯೋಗ ವಿರಳ ಸಂಪನ್ಮೂಲಗಳ ಅಪವ್ಯಯವನ್ನ ತಡೆಗಟ್ಟುತ್ತದೆ. ದಕ್ಷತೆ ಸಮಸ್ಯೆ ಎಂಬುದು ಸಂಪನ್ಮೂಲಗಳನ್ನ ಮಿತವ್ಯಯಕಾರಿ ಬಳಸಿಕೊಳ್ಳಲಾಗುತ್ತಿದೆ ಅಥವಾ ಯೋಗಕ್ಷೇಮವನ್ನು ಗರಿಷ್ಠಗೊಳಿಸಲಾಗುತ್ತಿದೆ ಎಂಬ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಾಗಿದೆ. ಎಲ್ಲಾ ಉತ್ಪಾದಕ ಸಂಪನ್ಮೂಲಗಳು ಏನಾಗಿರ್ತಾವ ಅಂದ್ರೆ ಮಿತವಾದ ಪ್ರಮಾಣದಲ್ಲಿ ಇರ್ತವೆ. ಸಂಪನ್ಮೂಲಗಳು ಯಾವಾಗ್ಲೂ ಏನಾಗಿರ್ತಾವ ಅಂದ್ರೆ ಅವು ಕಡಿಮೆ ಪ್ರಮಾಣದಲ್ಲಿ ಇರ್ತವೆ. ಆದ್ರಿಂದ ಅವುಗಳನ್ನ ನಾವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ದಕ್ಷವಾಗಿ ಬಳಕೆ ಮಾಡ್ಕೋಬೇಕಾಗತ್ತೆ, ಪರಿಣಾಮಕಾರಿಯಾಗಿ ಕೂಡ ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಸಂಪನ್ಮೂಲಗಳ ಕೊರತೆಯ ಕಾರಣದಿಂದ ಅವುಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಆಗ ಮಾತ್ರ ಸಮಾಜದ ಗರಿಷ್ಠ ಹಿತ ಸಾಧನೆ ಸಾಧ್ಯವಾಗತ್ತೆ. ಈ ಹಿನ್ನೆಲೆಯಲ್ಲಿ 2 ದಕ್ಷತೆಗಳನ್ನ ಆದ್ಯತೆ ನೀಡಬೇಕಾಗತ್ತೆ. ಉತ್ಪಾದನೆ ದಕ್ಷತೆ, ವಿತರಣೆ ದಕ್ಷತೆ ಅಂತಕ್ಕಂಥದ್ದು. ಉತ್ಪಾದನೆ ದಕ್ಷತೆ ಅಂದ್ರೆ ಸಂಪನ್ಮೂಲಗಳನ್ನ ದಕ್ಷವಾಗಿ ಬಳಸಿಕೊಳ್ಳುವುದು. ಅಂದ್ರೆ ಸಂಪನ್ಮೂಲಗಳು ಮಿತವಾಗಿರುವುದರಿಂದ ಅವುಗಳನ್ನ ಪೋಲಾಗುವುದನ್ನ ತಡೆಗಟ್ಟಬೇಕಾಗತ್ತೆ. ಅವುಗಳು ಯಾವುದೇ ರೀತಿಯಲ್ಲಿ ದುರ್ಬಳಕೆ ಆಗದಂತೆ ನೋಡಿಕೊಳ್ಬೇಕು. ಮಿತ ಸಂಪನ್ಮೂಲಗಳ ಸಹಾಯದಿಂದ ಅತ್ಯಧಿಕ ಸಂಖ್ಯೆಯ ಬಯಕೆಗಳನ್ನ ತೃಪ್ತಿಪಡಿಸಿಕೊಳ್ಳುವುದು ಉತ್ಪಾದನೆಯ ಗುರಿಯಾಗಿರ್ಬೇಕು. ಸಂಪನ್ಮೂಲಗಳನ್ನ ದಕ್ಷವಾಗಿ ಬಳಸಲಾಗುತ್ತಿದೆಯೋ ಅಥವಾ ಉತ್ಪಾದನಾ ವಿಧಾನ ದಕ್ಷವಾಗಿದೆಯೋ ಎಂಬ ವಿಚಾರವನ್ನ ಸಂಪನ್ಮೂಲಗಳ ಮರು ಹಂಚಿಕೆಯ ಪರೀಕ್ಷೆ ಮೂಲಕ ಮಾಡಲಾಗತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಈ ದಕ್ಷತೆಯ ಸಮಸ್ಯೆ ಎಂಬುದು ಸಂಪನ್ಮೂಲಗಳನ್ನ ಮಿತವ್ಯಯಕಾರಿ ಬಳಸಲಾಗಿದೆಯೋ ಅಥವಾ ಯೋಗಕ್ಷೇಮವನ್ನ ಗರಿಷ್ಠಗೊಳಿಸಲಾಗಿದೆಯೋ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಪರಿಕಲ್ಪನೆ ಇದಾಗಿದೆ. ಸೊ ಹಾಗಾಗಿ ಉತ್ಪಾದಿತ ರಾಷ್ಟ್ರೀಯ ವರಮಾನವನ್ನ ವಿವಿಧ ಜನರ ನಡುವೆ ದಕ್ಷವಾಗಿ ವಿತರಿಸಬೇಕು. ಆಗ ವಿತರಣೆ ಸರಿಯಾಗುತ್ತದೆ ಹಾಗೂ ಯಾವುದೇ ವಿಷಮತೆಗಳಿಗೆ ಆಸ್ಪದ ಇರಲ್ಲ. ಈ ಕ್ರಮವನ್ನ ವಿತರಣಾ ದಕ್ಷತೆ ಕೂಡ ನಾವು ಕರಿಬಹುದು. ಸೊ ಹಾಗಾಗಿ ಇಲ್ಲಿ ದಕ್ಷತೆಯ ಸಮಸ್ಯೆ ಅಂತಕ್ಕಂಥದ್ದು ಬಹಳಷ್ಟು ಪ್ರಮಾಣದಲ್ಲಿ ಕಂಡು ಬರ್ತದೆ. ಇದು ಕೂಡ ಮೂಲಭೂತ ಆರ್ಥಿಕ ಸಮಸ್ಯೆ ಅಂತ ಹೇಳಬಹುದು. ಅದೇ ರೀತಿ ಮುಂದುವರೆದ ಅಂಶ ಸಂಪನ್ಮೂಲಗಳ ಪೂರ್ಣ ಉದ್ಯೋಗದ ಸಮಸ್ಯೆ. ಇದು ಕೂಡ ಮೂಲಭೂತ ಆರ್ಥಿಕ ಸಮಸ್ಯೆಗಳಲ್ಲಿ ಒಂದಾಗಿದೆ. ಸಂಪನ್ಮೂಲಗಳು ವಿರಳವಾಗಿರುವುದರಿಂದ ಲಭ್ಯವಿರುವ ಸಂಪನ್ಮೂಲಗಳನ್ನ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ಳಬೇಕಾಗತ್ತೆ. ಬಳಕೆ ಆಗದ ಸಂಪನ್ಮೂಲಗಳನ್ನ ವಿರಳ ಸಂಪನ್ಮೂಲಗಳ ಅಪವ್ಯಯ ಎಂದು ಕರೆಯಲಾಗುತ್ತೆ. ಉದಾಹರಣೆಗೆ ನಿರುದ್ಯೋಗವು ವಿರಳ ಶ್ರಮ ಸಂಪನ್ಮೂಲಗಳ ಅಪವ್ಯಯವಾಗಿದೆ. ಇಲ್ಲಿ ವಿರಳ ಸಂಪನ್ಮೂಲಗಳು ಅಪೂರ್ಣ ಉಪಯೋಗವೆಂದರೆ ಸರಕುಗಳನ್ನ ಉತ್ಪಾದಿಸುವ ಸಾಮರ್ಥ್ಯದ ಅಪವ್ಯಯ ಮತ್ತು ಈ ಸಂಪನ್ಮೂಲಗಳಿಂದ ಉತ್ಪಾದಿಸಬಹುದಾದ ಸರಕು ಮತ್ತು ಸೇವೆಗಳ ಲಾಭಗಳನ್ನ ಆರ್ಥಿಕತೆಯ ಪಡೆಯದಿರುವುದನ್ನ ಕೂಡ ಇಲ್ಲಿ ನಾವು ಅಧ್ಯಯನವನ್ನ ಮಾಡ್ತೇವೆ. ಹಾಗಾಗಿ ಸಂಪನ್ಮೂಲಗಳ ಪೂರ್ಣ ಉದ್ಯೋಗದ ಸಮಸ್ಯೆ ಈ ಆರ್ಥಿಕತೆಯ ಮೂಲಭೂತ ಆರ್ಥಿಕ ಸಮಸ್ಯೆ ಅಂತ ಕೂಡ ನಾವು ಕರೀಬಹುದು. ಸೊ ಈ ಒಂದು ಸಮಸ್ಯೆಯು ಕೂಡ ಆರ್ಥಿಕತೆಯಲ್ಲಿ ಕಂಡು ಬರ್ತಾ ಇರುತ್ತೆ. ಅಂದ್ರೆ ಇಲ್ಲಿ ಸಂಪನ್ಮೂಲಗಳನ್ನ ಗರಿಷ್ಠ ಪ್ರಮಾಣದಲ್ಲಿ ನಾವೇನ್ ಮಾಡಲ್ಲ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡುವುದಿಲ್ಲ. ಈ ಸಮಸ್ಯೆ ಏನಾಗಿರುತ್ತೆ ಅಂದ್ರೆ ಪೂರ್ಣ ಉದ್ಯೋಗ ಸಾಧನೆಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರುತ್ತೆ. ಭೂಮಿ, ಶ್ರಮಶಕ್ತಿ, ಬಂಡವಾಳ ಮುಂತಾದ ಎಲ್ಲಾ ರೀತಿಯ ಸಂಪನ್ಮೂಲಗಳು ಮಿತವಾಗಿವೆ. ಸೊ ಲಭ್ಯವಿರುವ ಎಲ್ಲಾ ಸಂಪನ್ಮೂಲಗಳನ್ನ ಆದರ್ಶ ಪ್ರಮಾಣದಲ್ಲಿ ಬಳಸಿಕೊಳ್ಳುವುದು ಪ್ರತಿಯೊಂದು ಆರ್ಥಿಕತೆಯ ಗುರಿಯಾಗಿರಬೇಕಾಗತ್ತೆ. ಜೊತೆಗೆ ಯಾವುದೇ ಕಾರಣಕ್ಕೂ ಯಾವುದೇ ಸಂಪನ್ಮೂಲ ವ್ಯರ್ಥವಾಗಿ ಉಳಿದಿರಬಾರದು. ಒಂದು ವೇಳೆ ಲಭ್ಯವಿರುವ ಭೂಮಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ದಕ್ಷವಾಗಿ ಮತ್ತು ಪರಿಣಾಮಕಾರಿ ರೀತಿಯಲ್ಲಿ
ಪೂರ್ಣವಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಬಳಸಿಕೊಳ್ತಾ ಇಲ್ಲ. ಎಂದಾದಲ್ಲಿ ಶ್ರಮಶಕ್ತಿ ಸಹ ವ್ಯರ್ಥವಾಗಿ ಉಳಿಯುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಕಾರ್ಮಿಕರ ಶಕ್ತಿಯ ಪೂರ್ಣ ಉದ್ಯೋಗ ಸಾಧನೆಗೆ ಪ್ರಯತ್ನಿಸುವುದು ಪ್ರತಿಯೊಂದು ಸಮಾಜದ ಕರ್ತವ್ಯವಾಗಿರುತ್ತೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಸಂಪನ್ಮೂಲಗಳ ಪೂರ್ಣ ಉದ್ಯೋಗದ ಸಮಸ್ಯೆಯು ಕೂಡ ಸೊ ಆರ್ಥಿಕತೆಯ ಅದು ಮೂಲಭೂತ ಆರ್ಥಿಕ ಸಮಸ್ಯೆ ಅಂತ ನಾವು ಹೇಳಬಹುದು. ಈ ಸಮಸ್ಯೆಯು ಕೂಡ ಒಂದು ಅರ್ಥವ್ಯವಸ್ಥೆಯಲ್ಲಿ ಕಂಡು ಬರ್ತಾ ಇರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಅದೇ ರೀತಿಯಾಗಿ ಮುಂದುವರೆದ ಭಾಗದಲ್ಲಿ ನೋಡೋದಾದ್ರೆ ಆರ್ಥಿಕ ಬೆಳವಣಿಗೆಯ ಸಮಸ್ಯೆ, ಇದು ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಸೊ ಆರ್ಥಿಕತೆಯ ಸಮಸ್ಯೆ, ಆರ್ಥಿಕ ಬೆಳವಣಿಗೆಯ ಸಮಸ್ಯೆ, ಈ ಸಮಸ್ಯೆ ಆರ್ಥಿಕ ವ್ಯವಸ್ಥೆಯ ಸಾಮರ್ಥ್ಯದ ವಿಚಾರಕ್ಕೆ ಸಂಬಂಧಿಸಿದ ಸಮಸ್ಯೆಯಾಗಿದೆ. ಯಾವುದೇ ಆರ್ಥಿಕತೆ ಆದರೂ ಸದಾ ಬೆಳೆಯುತ್ತಿರಬೇಕು ಅಥವಾ ಅಭಿವೃದ್ಧಿ ಹೊಂದುತ್ತಿರಬೇಕು ಅನ್ನೋದು ಮಾತ್ರ ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಪ್ರತಿ ಅರ್ಥವ್ಯವಸ್ಥೆಯು ಆರ್ಥಿಕ ಬೆಳವಣಿಗೆಯ ಸಮಸ್ಯೆಯನ್ನ ಎದುರಿಸ್ತಾ ಇದೆ. ಪ್ರತಿಯೊಂದು ಆರ್ಥಿಕತೆಯು ತನ್ನಲ್ಲಿ ಲಭ್ಯವಿರುವ ಸಂಪನ್ಮೂಲಗಳಿಂದ ಹೆಚ್ಚು ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸಲಿಕ್ಕೆ ಅದರ ಸಾಮರ್ಥ್ಯವನ್ನ ವೃದ್ಧಿಗೊಳಿಸಬೇಕಾಗತ್ತೆ. ಸರಕು ಮತ್ತು ಸೇವೆಗಳ ಉತ್ಪಾದಿಸುವ ಸಾಮರ್ಥ್ಯದ ಕಾಲಿಕ ಹೆಚ್ಚಳವನ್ನ ಆರ್ಥಿಕ ಬೆಳವಣಿಗೆ ಎಂದು ಕೂಡ ಕರೆಯಲಾಗತ್ತೆ. ಆರ್ಥಿಕ ಬೆಳವಣಿಗೆಯು ಹೆಚ್ಚಾದರೆ ಜನರ ಜೀವನ ಮಟ್ಟ ಸುಧಾರಿಸುವುದು. ಆರ್ಥಿಕ ಬೆಳವಣಿಗೆಯನ್ನ ತಲಾದಾಯದ ಮೂಲಕ ಅಳತೆ ಮಾಡಲಾಗತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಒಂದು ದೇಶವನ್ನ ಆರ್ಥಿಕವಾಗಿ ಬೆಳವಣಿಗೆ ಸಾಧಿಸಬೇಕಾಗತ್ತೆ. ಹಾಗಾಗಿ ಯಾವುದೇ ಆರ್ಥಿಕತೆ ಹಿಂದುಳಿದ ಆರ್ಥಿಕತೆ ಆದರೆ ಅದು ತನ್ನ ಬೆಳವಣಿಗೆಯ ಪ್ರಕ್ರಿಯೆಯನ್ನ ತ್ವರಿತಗೊಳಿಸಬೇಕು. ಆಗ ಆರ್ಥಿಕತೆ ತನ್ನ ಜನರ ಕ್ಷೇಮಾಭ್ಯುದಯವನ್ನ ಸುಧಾರಿಸುವುದು ಸಾಧ್ಯವಾಗುತ್ತೆ. ಜೊತೆಗೆ ಆರ್ಥಿಕ ವ್ಯವಸ್ಥೆ ಉತ್ಪಾದನಾ ಸಾಮರ್ಥ್ಯ ಆಗದಂತೆ ಅಥವಾ ನಿಶ್ಚಲ ಸ್ಥಿತಿಯಲ್ಲಿ ಉಳಿಯದಂತೆ ನೋಡಿಕೊಳ್ಳುವುದು ಪ್ರತಿಯೊಂದು ಆರ್ಥಿಕತೆಯ ಗುರಿಯಾಗಿರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಈ ಕಾರಣದಿಂದ ಅದು ಸಂಪನ್ಮೂಲಗಳ ವೃದ್ಧಿಗೆ ಮತ್ತು ದಕ್ಷ ಬಳಕೆಗೆ ನಿರಂತರವಾಗಿ ಪ್ರಯತ್ನಿಸಬೇಕು ಎನ್ನುವುದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಮೂಲಭೂತ ಆರ್ಥಿಕ ಸಮಸ್ಯೆಗಳಲ್ಲಿ ಆರ್ಥಿಕ ಬೆಳವಣಿಗೆಯ ಸಮಸ್ಯೆ ಅಂತಕ್ಕಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಆಗುವಂತ ಒಂದು ಸಮಸ್ಯೆ ಅಂತ ನಾವು ಹೇಳಬಹುದು. ಈ ಸಮಸ್ಯೆಯು ಕೂಡ ಅಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರ್ತಾ ಇರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಸದಾ ಬೆಳೆಯುತ್ತಿರುವ ಜನಸಂಖ್ಯೆಗೆ ಸೂಕ್ತ ಜೀವನ ಮಟ್ಟವನ್ನು ನೀಡಲಿಕ್ಕೆ ಮತ್ತು ಕ್ಷೇಮಾಭ್ಯುದಯವನ್ನು ಹೆಚ್ಚಿಸಲಿಕ್ಕೆ ಸದಾ ನಾವು ಪ್ರಯತ್ನಿಸಬೇಕಾಗತ್ತೆ. ಈ ಕಾರಣದಿಂದ ಆರ್ಥಿಕತೆಯ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು. ಆಗ ಬೆಳೆಯುತ್ತಿರುವ ಜನಸಂಖ್ಯೆಯ ಜೀವನ ಮಟ್ಟವನ್ನ ಸುಧಾರಿಸುವುದು ಕೂಡ ಸಾಧ್ಯವಾಗತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬಹುದು. ಸೊ ಹಾಗಾಗಿ ಈ ವಿಚಾರಗಳ ಮೇಲೂ ಕೂಡ ಮುಂಬರುವಂತ ದಿನಮಾನಗಳಲ್ಲಿ ಪ್ರಶ್ನೆಗಳು ಬರಬಹುದು. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ನೋಡೋದಾದ್ರೆ ಆರ್ಥಿಕ ಸ್ಥಿರತೆ ಹೇಗೆ ಖಚಿತಪಡಿಸಿಕೊಳ್ಳುವುದು, ಅಂದ್ರೆ ದೇಶದ ಆರ್ಥಿಕ ಸ್ಥಿರತೆಯನ್ನು ಹೇಗೆ ನಾವು ಖಚಿತಪಡಿಸಿಕೊಳ್ಬೇಕು. ಈ ಸಮಸ್ಯೆಯು ಹಣದುಬ್ಬರ, ನಿರುದ್ಯೋಗ, ಆರ್ಥಿಕ ಹಿಂಜರಿತ ಮತ್ತು ವ್ಯಾಪಾರ ಅಸಮತೋಲನದಂತಹ ಸಮಸ್ಯೆಗಳನ್ನ ಪರಿಹರಿಸುವ ಮೂಲಕ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವುದರ ಮೂಲಕ ಕೇಂದ್ರೀಕರಿಸುತ್ತದೆ. ಸ್ಥಿರತೆಯು ಬೆಲೆಗಳು, ಉತ್ಪಾದನೆ ಮತ್ತು ಉದ್ಯೋಗ ಮಟ್ಟಗಳಲ್ಲಿ ತೀವ್ರ ಏರಿಳಿತಗಳಿಲ್ಲದೆ ಆರ್ಥಿಕತೆಯು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವುದನ್ನ ನಾವು ಕಾಣ್ತಾ ಇದ್ದೇವೆ. ಸೊ ಇಲ್ಲಿ ಆರ್ಥಿಕತೆಯಲ್ಲಿ ಸ್ಥಿರತೆ ಹೇಗೆ ಆಗತ್ತೆ ಅನ್ನೋದನ್ನ ಖಚಿತಪಡಿಸಿಕೊಳ್ಳುವುದು ಕೂಡ ಮೂಲಭೂತ ಸಮಸ್ಯೆಗಳಲ್ಲಿ ಪ್ರಮುಖವಾಗಿರತಕ್ಕಂತ ಒಂದು ಮೂಲಭೂತ ಆರ್ಥಿಕ ಸಮಸ್ಯೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಅಂತ ಹೇಳಬಹುದು. ಆರ್ಥಿಕ ಸ್ಥಿರತೆಯನ್ನು ನಾವು ಹೇಗೆ ಖಚಿತಪಡಿಸ್ಕೊಳ್ಬೇಕು, ಆರ್ಥಿಕ ಸ್ಥಿರತೆಯ ಮಟ್ಟ ಹೇಗಿರಬೇಕು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಸಮಸ್ಯೆ ಹಣದುಬ್ಬರ, ನಿರುದ್ಯೋಗ, ಆರ್ಥಿಕ ಹಿಂಜರಿತ ಮತ್ತು ವ್ಯಾಪಾರ ಅಸಮತೋಲನದಂತ ಸಂದರ್ಭದಲ್ಲಿ ಈ ಸಮಸ್ಯೆ ಪರಿಹರಿಸಲಿಕ್ಕೆ ಆರ್ಥಿಕತೆಯಲ್ಲಿ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಸ್ಥಿರತೆಯನ್ನ ತರುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ಇಲ್ಲವೆಂದಾದಲ್ಲಿ ಇನ್ನೂ ಅನೇಕ ತೊಂದರೆಗಳನ್ನ ಅಥವಾ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಯಾವುದೇ ಒಂದು ಮೂಲಭೂತ ಆರ್ಥಿಕ ಸಮಸ್ಯೆಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೋದು ಹೇಗೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ನಾವು ಹೇಗೆ ಖಚಿತಪಡಿಸಿಕೊಳ್ಬೇಕು, ಈ ಸಮಸ್ಯೆಗಳಿಗೆ ನಾವು ಹೇಗೆ ಪರಿಹರಿಸಬೇಕು ಅನ್ನೋದನ್ನ ಈ ಒಂದು ಅಂಶದಲ್ಲಿ ನಾವು ಅಧ್ಯಯನವನ್ನ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ
ಸೊ ಇನ್ನೂ ಅನೇಕ ಸಮಸ್ಯೆಗಳನ್ನ ನಾವು ಆರ್ಥಿಕತೆಯ ಅಂದ್ರೆ ಮೂಲಭೂತ ಆರ್ಥಿಕ ಸಮಸ್ಯೆಗಳನ್ನ ಇನ್ನೂ ಹಲವಾರು ರೀತಿಯಲ್ಲಿ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಈ ಎಲ್ಲಾ ಸಮಸ್ಯೆಗಳು ಭಾರತ ದೇಶ ಅಥವಾ ಆರ್ಥಿಕತೆಯಲ್ಲಿ ನಾವು ಹಿಂಜರಿಲಿಕ್ಕೆ ಈ ಸಮಸ್ಯೆಗಳು ಕೂಡ ಕಾರಣ ಆಗಿರ್ತವೆ. ಸೊ ಹಾಗಾಗಿ ಈ ಸಮಸ್ಯೆಗಳಿಗೆ ನಾವು ಪರಿಹಾರ ಹುಡುಕ್ಲಿಕ್ಕೆ ಸರ್ಕಾರ ಹೊಸ ಹೊಸ ರೀತಿಯ ಕ್ರಮಗಳನ್ನ ಕೈಗೊಳ್ಳುವುದು ಅನಿವಾರ್ಯವಾಗಿರುತ್ತದೆ. ಸೊ ಹೊಸ ಹೊಸ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಇದು ಕೂಡ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ್ಬಹುದು. ಅದೇ ರೀತಿಯಾಗಿ ಸಂಪನ್ಮೂಲಗಳನ್ನ ಎಷ್ಟು ಸಮರ್ಥವಾಗಿ ಬಳಸಿಕೊಳ್ಳಲಾಗುತ್ತದೆ ಅನ್ನೋದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಇದು ಆರ್ಥಿಕತೆಯ ಪ್ರಮುಖ ಮೂಲಭೂತ ಸಮಸ್ಯೆಗಳಲ್ಲಿ ಒಂದಾಗಿದೆ. ಏಕೆಂದ್ರೆ 3 ಹಿಂದಿನ ನಿರ್ಧಾರಗಳನ್ನ ಮಾಡಿದ ನಂತರ ಸಮಾಜವು ತನ್ನಲ್ಲಿರುವ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತಿದೆಯೋ ಅಥವಾ ಇಲ್ಲವೋ ಎಂಬುದನ್ನ ನೋಡ್ಬೇಕಾಗತ್ತೆ. ಆರ್ಥಿಕತೆಯ ಸಂಪನ್ಮೂಲಗಳು ನಿಷ್ಕ್ರಿಯವಾಗಿದ್ದರೆ ಅವುಗಳನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳುವ ಮಾರ್ಗಗಳು ಮತ್ತು ವಿಧಾನಗಳನ್ನ ನಾವು ಇಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಸಂಪನ್ಮೂಲಗಳು ಎಷ್ಟು ಸಮರ್ಥವಾಗಿ ನಾವು ಬಳಸಿಕೊಳ್ಳುತ್ತಾ ಇದ್ದೇವೆ ಅಂತಕ್ಕಂತ ಒಂದು ಮೂಲಭೂತ ಆರ್ಥಿಕ ಸಮಸ್ಯೆಯು ಕೂಡ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಕಂಡು ಬರ್ತಾ ಇದೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹೀಗೆ ಹಲವಾರು ರೀತಿಯ ಸಮಸ್ಯೆಗಳನ್ನ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಎದುರಿಸ್ತಾ ಇದೆ. ಈ ಸಮಸ್ಯೆಗಳಿಂದ ನಮ್ಮ ದೇಶವನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತ ವಾತಾವರಣ ಇಲ್ಲಿ ನಿರ್ಮಾಣವಾಗ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಸಂಪನ್ಮೂಲಗಳು ಎಷ್ಟು ಸಮರ್ಥವಾಗಿ ಬಳಸಿಕೊಳ್ಳಲಾಗತ್ತೆ ಅನ್ನೋದು ಕೂಡ ಒಂದು ದೊಡ್ಡದಾಗಿರುವಂತಹ ಸಮಸ್ಯೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಈ ಸಮಸ್ಯೆಯು ಕೂಡ ದೊಡ್ಡ ಪ್ರಮಾಣದಲ್ಲಿ ಕಂಡು ಬರ್ತಾ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ದೇಶದಲ್ಲಿ ಅನೇಕ ಸಮಸ್ಯೆಗಳು ಇರುವುದರಿಂದ ಇದು ಆರ್ಥಿಕತೆಯ ಪ್ರಮುಖ ಮೂಲಭೂತ ಸಮಸ್ಯೆಗಳಲ್ಲಿ ಒಂದಾಗಿದೆ. ಏಕೆಂದ್ರೆ 3 ಹಿಂದಿನ ನಿರ್ಧಾರಗಳನ್ನ ಮಾಡಿದ ನಂತರ ಸಮಾಜವು ತನ್ನಲ್ಲಿರುವ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತದೆ ಅಥವಾ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಆರ್ಥಿಕ ಸಂಪನ್ಮೂಲಗಳು ನಿಷ್ಕ್ರಿಯವಾಗಿದ್ದರೆ ಅವುಗಳನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳುವ ಮಾರ್ಗ ವಿಧಾನಗಳನ್ನ ತಿಳಿದುಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಆರ್ಥಿಕ ಬೆಳವಣಿಗೆಗೆ ಯಾವ ನಿರ್ಬಂಧನೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಕೂಡ ಒಂದು ಪ್ರಮುಖ ಅಂಶವಾಗಿರುತ್ತದೆ. ಮೂಲಭೂತ ಆರ್ಥಿಕ ಸಮಸ್ಯೆಗಳಲ್ಲಿ ಸಮಾಜವು ತನ್ನ ಎಲ್ಲಾ ಸಂಪನ್ಮೂಲಗಳನ್ನ ಪ್ರಸ್ತುತ ಬಳಕೆಗಾಗಿ ಬಳಸಬಹುದೇ? ಹೌದು, ಅದು ಮಾಡಬಹುದು. ಆದರೆ ಹಾಗೆ ಮಾಡುವ ಸಾಧ್ಯತೆ ಇಲ್ಲ. ಕಾರಣ ಸರಳವಾಗಿದೆ. ಸಮಾಜವು ತನ್ನ ಎಲ್ಲಾ ಸಂಪನ್ಮೂಲಗಳನ್ನ ಪ್ರಸ್ತುತ ಬಳಕೆಗಾಗಿ ಬಳಸಿದ್ರೆ ಅದನ್ನ ಉತ್ಪಾದನಾ ಸಾಮರ್ಥ್ಯವು ಎಂದಿಗೂ ಹೆಚ್ಚಾಗುವುದಿಲ್ಲ. ಆದ್ದರಿಂದ ಸಮಾಜದ ಸದಸ್ಯರ ಜೀವನ ಮಟ್ಟ ಮತ್ತು ಆದಾಯ ಸ್ಥಿರವಾಗಿರುತ್ತದೆ ಅನ್ನೋದನ್ನ ಇಲ್ಲಿ ನಾವು ತಿಳಿಯಬೇಕಾಗ್ತದೆ. ತರುವಾಯ ಭವಿಷ್ಯದಲ್ಲಿ ಜೀವನ ಮಟ್ಟ ಕುಸಿಯುತ್ತಿರುತ್ತದೆ. ಆದ್ದರಿಂದ ಭವಿಷ್ಯದ ಪ್ರಗತಿಗಾಗಿ ಉಳಿಸಲು ಬಯಸುವ ಸಂಪನ್ಮೂಲಗಳ ಭಾಗವನ್ನ ಸಮಾಜ ಏನಾಗತ್ತಂದ್ರೆ ನಿರ್ಧರಿಸ್ತಾ ಇರುತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಭಾರತ ದೇಶದಲ್ಲಿ ಮೂಲಭೂತ ಆರ್ಥಿಕ ಸಮಸ್ಯೆಗಳು ಅನೇಕ ರೀತಿಯ ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳಿಂದ ದೇಶವನ್ನ ಆರ್ಥಿಕವಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತ ಒಂದು ಸಮಸ್ಯೆ ನಿರ್ಮಾಣವಾಗಿದೆ. ಹಾಗಾಗಿ ಆ ಸಮಸ್ಯೆಗಳನ್ನ ಹಂತ ಹಂತವಾಗಿ ಹೋಗಲಾಡಿಸಿಕೊಂಡು ಆರ್ಥಿಕ ಬೆಳವಣಿಗೆಗೆ ಯಾವ ನಿರ್ಬಂಧನಗಳಿದ್ವು ಆ ನಿರ್ಬಂಧನಗಳನ್ನ ತೆಗೆದು ಹಾಕಿ ನಾವು ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಯನ್ನ ನಾವು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಇಲ್ಲಿ ನಾವು ತಿಳಿಯಬೇಕಾಗ್ತದೆ. ಹಾಗಾಗಿ ಅನೇಕ ಸಮಸ್ಯೆಗಳನ್ನ ಭಾರತ ದೇಶದ ಅರ್ಥವ್ಯವಸ್ಥೆ ಎದುರಿಸ್ತಾ ಇದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಇವೆಲ್ಲವೂ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಕಂಡು ಬರ್ತಕ್ಕಂತ ಮೂಲ ಸಮಸ್ಯೆಗಳಂತ ಕೂಡ ನಾವು ಹೇಳಬಹುದು. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ವಿಶೇಷವಾಗಿ ಮೂಲಭೂತ ಸಮಸ್ಯೆಗಳು ಅಂತಕ್ಕಂಥದ್ದು ಕೂಡ ಇಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸಿರುತ್ತೆ. ಹಾಗಾಗಿ ಆರ್ಥಿಕ ಬೆಳವಣಿಗೆಗಳನ್ನ ಮಾಡಬೇಕಾದ್ರೆ ಯಾವ ನಿರ್ಬಂಧನೆಗಳಿರ್ತಾವ ಆ ನಿರ್ಬಂಧನೆಗಳನ್ನ ಹೇಗೆ ಕಡಿಮೆ ಮಾಡಿಕೊಳ್ಬಹುದು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನಾವು ಈ ಒಂದು ಅಂಶವನ್ನ ಇಲ್ಲಿ ಅಧ್ಯಯನ ಮಾಡ್ತೇವೆ. ಆರ್ಥಿಕ ಬೆಳವಣಿಗೆ ಯಾವ ನಿರ್ಬಂಧನೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು. ಅದೇ ರೀತಿ ಒಟ್ಟಾರೆಯಾಗಿ ಉಪಸಂಹಾರವನ್ನ ನೋಡೋದಾದ್ರೆ ಈ ಮೇಲಿನ ಮೂಲಭೂತ ಆರ್ಥಿಕ ಸಮಸ್ಯೆಗಳು ಎಲ್ಲಾ ಅರ್ಥವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿವೆ.
ಸೊ ಇಲ್ಲಿ ನಿರ್ಣಯ ವಿಧಾನಗಳು ಮಾತ್ರ ಅರ್ಥವ್ಯವಸ್ಥೆಯಿಂದ ಅರ್ಥವ್ಯವಸ್ಥೆಗೆ ಭಿನ್ನವಾಗಿರುತ್ತೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಬೆಳೆಯುತ್ತಿರುವ ಯಂತ್ರದ ಸಹಾಯದಿಂದ ಸೂಕ್ತ ನಿರ್ಧಾರಗಳನ್ನ ಕೈಗೊಳ್ಳಲಾಗತ್ತೆ. ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಅತಿ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಯೋಜನಾ ಪ್ರಾಧಿಕಾರ ನಿರ್ಧಾರವನ್ನ ಮಾಡತ್ತೆ. ಮೂಲಭೂತ ಆರ್ಥಿಕ ಸಮಸ್ಯೆಗಳು, ಮಾನವ ಬಯಕೆಗಳ ಅನಿಯಮಿತ ಮತ್ತು ಸಂಪನ್ಮೂಲಗಳ ಸೀಮಿತತೆ ಉದ್ಭವಿಸುವುದು, ಹೀಗೆ ಏನು, ಹೇಗೆ, ಯಾರಿಗಾಗಿ ಉತ್ಪಾದಿಸಬೇಕು ಎಂಬ ಪ್ರಶ್ನೆಗಳಿಗೆ ಸಮರ್ಥ ಉತ್ತರ ನೀಡುವುದು ಹಾಗೂ ಸಂಪನ್ಮೂಲಗಳ ಪೂರ್ಣ ಮತ್ತು ಪರಿಣಾಮಕಾರಿಯಾಗಿ ಬಳಕೆಯನ್ನ ಸಾಧಿಸುವುದು ಆರ್ಥಿಕ ವ್ಯವಸ್ಥೆಯ ಪ್ರಮುಖ ಸವಾಲಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಇಲ್ಲಿವರೆಗೂ ನಾನು ಹೇಳಿರುವಂತಹ ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ನನ್ನ ಚಾನಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂಬರುವಂತ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಗೂ ವಿವಿಧ ನೇಮಕಾತಿಗಳಲ್ಲಿ ಇದರ ಉಪಯೋಗ ಆಗತ್ತೆ ಅನ್ನೋದನ್ನ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮವನ್ನು ನೀಡೋಣ.